ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನಮ್ಮ ಎಚ್ ವಿ ರಾಜ್ಯ ಸ್ನೇಹ ಬಳಗದ ಆರ್ ಕುಮಾರಾದ ನಾನು ಪ್ರತಿ ವರ್ಷವೂ ಹಿರಿಯ ನಾಗರಿಕರುಗಳಿಗೆ ಆಯುರ್ವೇದಿಕ್ ಔಷಧಿ ಗಿಡಗಳನ್ನ ಕೊಡ್ತಾ ಬಂದಿದೆ. ಅದೇ ರೀತಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಬಾರಿಯೂ 10ನೇ ವರ್ಷವೂ ಹಿರಿಯ ನಾಗರಿಕರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ ಆಯುರ್ವೇದಿಕ್ ಗಿಡಗಳನ್ನ ಕೊಡಲಾಗುತ್ತೆ. ಕೊಡುವಂತಹ ಸ್ಥಳ ಹಾಗೂ ದಿನಾಂಕ ಈ ರೀತಿ ಇದೆ. 14/6/2026 ಭಾನುವಾರ ಸಂಜೆ 4:30ಕ್ಕೆ ಆಯುರ್ವೇದಿಕ್ ಗಿಡಗಳನ್ನ 1,000 ಔಷಧಿ ಗಿಡಗಳನ್ನ ಕೊಡಲಾಗುತ್ತೆ. ಇದು ಕೊಡುವಂತಹ ಗಿಡಗಳು ಅಮೃತಬಳ್ಳಿ, ಇನ್ಸುಲಿನ್, ಕರ್ಬೇವಿನ ಸೊಪ್ಪು, ಪಪ್ಪಾಯಿ, ರಣಕಳ್ಳಿ, ಆಲುವೆರಾ, ಕಾಮಕಸ್ತೂರಿ, ಆಡುಸೋಗೆ ಈ ರೀತಿ ಹಲವಾರು ಆಯುರ್ವೇದಿಕ್ ಗಿಡಗಳನ್ನ ಮನೆಯಲ್ಲೇ ಪಾಟಲ್ಲಿ ಹಿರಿಯ ನಾಗರಿಕರುಗಳು ಇಟ್ಕೊಂಡು ಇದು ಅವ್ರಿಗೆ ಅತಿ ಹೆಚ್ಚು ಆರೋಗ್ಯ ಸಿಗುವ ದೃಷ್ಟಿಯಲ್ಲಿ ಈ ರೀತಿ ಗಿಡಗಳನ್ನ ಕಳೆದ 9 ವರ್ಷಗಳಿಂದ ಕೊಡ್ತಾ ಬಂದೆ. ಅದೇ ರೀತಿ ಇದು 10ನೇ ವರ್ಷವು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ದಿನಾಂಕ 14/6/2026 ಭಾನುವಾರ ಸಂಜೆ 4:30ಕ್ಕೆ ಕೊಡಲಾಗುತ್ತೆ. ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮಕ್ಕೆ ಗಿಡವನ್ನು ಪಡೆದು ತಮ್ಮ ಆರೋಗ್ಯವನ್ನು ಅತಿ ಹೆಚ್ಚು ಕಾಪಾಡಿಕೊಳ್ಳುವೆ ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಈ ಗಿಡವನ್ನು ಕೊಡೋದಕ್ಕೆ ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಗಳು ಹಾಗೂ ಇಮ್ಮಡಿ ಗುರುಲಿಂಗ ಸ್ವಾಮೀಜಿಗಳು ಹಾಗೂ ನಮ್ಮ ಡಾಕ್ಟರ್ ಎಚ್ ವಿ ರಾಜೀವ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸ್ತಾರೆ. ಹಾಗೂ ಡಿ ಪ್ರಕಾಶ್ ಅಣ್ಣನವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾರೆ. ಅದೇ ರೀತಿ HK ರಾಮು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗೂ ಡಾಕ್ಟರ್ K ಸಂತೋಷ್ ರವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಗಿಡವನ್ನು ಕೊಡೋಕ್ಕೆ ಅವರೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾರೆ. ಮತ್ತೊಮ್ಮೆ ಹೇಳ್ತೀನಿ, ದಿನಾಂಕ 14/6/2026 ಭಾನುವಾರ ಸಂಜೆ 4:30ಕ್ಕೆ ನೀವು ಬನ್ನಿ, ನಾವು ಬರ್ತೀವಿ. ಇದು ಮತ್ತೊಮ್ಮೆ ಹೇಳ್ತೀನಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಸಂಜೆ 4:30ಕ್ಕೆ. ಎಲ್ಲರಿಗೂ ನಮಸ್ಕಾರಗಳು. 1,000 ಔಷಧಿ ಗಿಡಗಳು. ಇದು 10ನೇ ವರ್ಷ. ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲರಿಗೂ ನಮಸ್ಕಾರಗಳು.